ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರ. ಎಚ್ಚರದಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಿ ಸಿಒ ಗಿರೀಶ್ ಬದೊಲೆ ಸೂಚನೆ. ವಕ್ಫ್ ತಿದ್ದುಪಡಿ ಅಧಿನಿಯಮ 2025 ವಿರುದ್ಧ ವಿವಿಧ ಮುಸ್ಲಿಂ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ. ಬೀದರ್ ನಗರದಲ್ಲಿ ತಲೆಗೆ ಗನ್ನಿಟ್ಟು ದರೋಡೆ. ಸುದ್ದಿಯ ವಿವರಗಳು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಕಾರ್ಯ ಬಹಳ ಎಚ್ಚರದಿಂದ ಹಾಗೂ ಜಾಗೃತೆಯಿಂದ ಹಾಗೂ ಯಾವುದೇ ತಪ್ಪು ಆಗದಂತೆ ಸಮೀಕ್ಷೆ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೊಲೆ ತಿಳಿಸಿದರು. ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದರು. ಭಾರತ ಸಂವಿಧಾನದ 341ನೇ ವಿಧಿಯ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ 101 ಜಾತಿಗಳನ್ನು ಗುರುತಿಸಲಾಗಿದೆ. ಮೀಸಲಾತಿ ಸೌಲಭ್ಯಗಳು ಎಲ್ಲ ಸಮಾನ ಅವಕಾಶ ಕಲ್ಪಿಸಲು ಒಳ ಮೀಸಲಾತಿ ವರ್ಗೀಕರಣ ಸ್ಪಷ್ಟವಾಗಿ ಮಾಹಿತಿ ಒದಗಿಸಲು ಆಯೋಗವು ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಸಮನ್ವಯ ಸಮಿತಿ ರಚಿಸಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ತರಬೇತಿ ನೀಡಲಾಗಿದ್ದು, ತಾಲೂಕು ಮಟ್ಟದಲ್ಲಿ ನೀಡಲಾಗುವುದು ಹಾಗೂ ಗಣತಿದಾರರು ಕಡ್ಡಾಯವಾಗಿ ಶಿಕ್ಷಕರಾಗಿರಬೇಕು ಎಂದು ತಿಳಿಸಿದರು. ಗಣ್ಯಾತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಂಪೂರ್ಣ ಮತ್ತು ಸ್ಪಷ್ಟವಾದ ಮಾಹಿತಿ ಪಡೆದುಕೊಳ್ಳಬೇಕು ಹಾಗೂ ಅತ್ಯಂತ ಎಚ್ಚರಿಕೆಯಿಂದ ಸಮೀಕ್ಷೆ ನಡೆಸಬೇಕು ಮತ್ತು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳು, ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಟ್ರೈನಿಂಗ್ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಮೀಕ್ಷೆ ಮಾರ್ಗದರ್ಶನ ಕೈಪಿಡಿ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಬೀದರ್ ಉಪವಿಭಾಗಾಧಿಕಾರಿ ಎಂಡಿ ಶಕೀಲ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸಿಂಧು ಎಚ್ಎಸ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಕ್ಫ್ ತಿದ್ದುಪಡಿ ಅಧಿನಿಯಮ 2025 ವಿರುದ್ಧ ಇಂದು ಬೀದರ್ ನಗರದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಜಾತ್ಯತೀತ ಸಂಘಟನೆಗಳ ವತಿಯಿಂದ ವಕ್ಫ್ ತಿದ್ದುಪಡಿ ಅಧಿನಿಯಮ 2025 ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನಾ ರ್ಯಾಲಿ ಬೆಳಗ್ಗೆ 10 ಗಂಟೆಗೆ ಬೀದರ್ ಐತಿಹಾಸಿಕ ಜಾಮಾ ಮಸೀದಿಯಿಂದ ಪ್ರಾರಂಭವಾಗಿ ಮೊಹಮ್ಮದ್ ಗವನ್ ಚೌಕದ ಮೂಲಕ ಅಂಬೇಡ್ಕರ್ ವೃತ್ತವನ್ನು ತೆರಳಿ ಅಂಬೇಡ್ಕರ್ ವೃತ್ತದ ಬಳಿ ಸಾರ್ವಜನಿಕ ಸಭೆ ನಡೆಯಿತು. ನಂತರ ಜಿಲ್ಲಾಧಿಕಾರಿ ಅವರ ಮೂಲಕ ಭಾರತದ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸ್ಮರಣಿಕೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವ ರಹೀಂ ಖಾನ್, ಮುಸ್ಲಿಂ ಸಮುದಾಯದ ಅನೇಕ ಗಣ್ಯರು ಹಾಗೂ ಅನೇಕ ಸಮುದಾಯದ ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು.
एक पटरी पे उनके कल्चर को, उनके दस्तूर को और जीने का हर एक को राइट्स दिया है, वो है जो बाबा साहब अम्बेडकर। इसके लिए मैं जय भीम, जय भीम, जय भीम। तो आप सब लोगों को मालूम होना चाहिए कि देश के हालात क्या हो रहे हैं। मैं समझता हूं पूरी दुनिया में यह सिस्टम नहीं होगा। आखिर वक्फ क्या है? वक्फ इनको किस लिए चुभ रहा है? वक्फ एक गरीबों के लिए, नौजवानों के लिए, महिला के लिए ये दान दिए। ये लोगों को, वक्फ बोर्ड को, जो भी मुस्लिम भाई हमारे वक्फ बोर्ड के लिए ये जमीन होंगे, प्रॉपर्टी होंगे, जो भी हो, किस लिए दिए? ताकि गरीब बच्चों के लिए, गरीब मुसलमानों के लिए, गरीब लेडीज के लिए, गरीब बिजनेसमैन के लिए जो मुश्किल में है उनको मदद हो, इससे ये थोड़ा मदद होना बोल। ये काम किसका है? सरकार का। सरकार नौजवानों को मदद करना, नौकरी देना। आज पूरा नौजवान देश में परेशान है, पढ़ के डिग्री लेके बेकार बैठे हुआ है, वो नौजवानों की फिक्र नहीं है उसकी। गरीब लोग परेशान है, किसान परेशान है। किसान अपना बिल्ला बोल के 10 साल से, जब से सेंट्रल गवर्नमेंट, जब से बीजेपी गवर्नमेंट आई है, 10 साल से लड़ रहे किसान। कितने जनों के जान चले गई, कितने जने दिल्ली में आप देखें टीवी मीडिया में, उनका बिल ना बोल के 10 साल से लड़ रहे किसान लोग, उनका बिल नहीं लाई। ये बिल से, वक्फ बोर्ड से इनको कंसर्न ही नहीं है सेंट्रल गवर्नमेंट को, ना किसी गवर्नमेंट का है, ना किसी गवर्नमेंट प्रॉपर्टी दी है। ये लोग हमारे भाई अपनी जायदाद में से ये गिफ्ट किए ताकि लोगों को मदद मिले। ये तो सरकार का काम था। सबसे पहले बाबा साहब के संविधान में क्लियर कट है, ये सब कुछ सरकार करना है बल्कि। लेकिन ये बहुत बड़ी बदमाशी हुई, बहुत बड़ी जानबूझ के, अब से नहीं। ये तो बहुत छोटे मोटे लोग हैं। आप 14 साल का इतिहास उठा के देखिए, ये कौम 14 साल से एक दिग्गज को ठुकरा दिए। एक से एक दिग्गज जितने लोग दबाते हैं, जितना ये लोग जितना दबाना चाहते हैं कम्युनिटी को, उतना ये कम्युनिटी उभरेगी। इतना देखने को उनको मालूम होता है, कुछ 2-4 को दबाए, 2-4 को प्रॉब्लम करे, थोड़े लोगों को प्रॉब्लम करे। इतिहास है, आज पूरे वर्ल्ड में इतिहास है। कितना दबाओगे उतना ऊपर आएगी। मैं खासकर मैं चैलेंज करता हूं सेंट्रल गवर्नमेंट को कि मुसलमानों को तकलीफ देने की कोशिश मत करो। बहुत कुछ हो गया।
ಬೀದರ್ನಗರದ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಬೆಳಗಿನ ಜಾವ ಗನ್ ಹಾಗೂ ಚಾಕು ತೋರಿಸಿ ದರೋಡೆ ಮಾಡಲಾಗಿದೆ. ಪಾರ್ವತಿ ಎಂಬುವವರ ಮನೆ ನುಗ್ಗಿ ಸುಮಾರು 50ರಿಂದ 60 ತೊಲೆ ಬಂಗಾರ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಮನೆಗೆ ನುಗ್ಗಿ 6 ಜನ ಡಕಾಯಿತರು ಹಣೆಗೆ ಪಿಸ್ತೂಲಿಟ್ಟು ಮನೆಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತು ಲೂಟಿ ಮಾಡಿದ್ದಾರೆ. ದರೋಡೆ ಮಾಡಿ ಕುಟುಂಬಸ್ಥರನ್ನು ಬಾತ್ರೂಮಿನಲ್ಲಿ ಕೂಡಿ ಹಾಕಿ ಡಕಾಯಿತರು ಪರಾರಿಯಾಗಿದ್ದಾರೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡ್ರಿ ಎಲ್ಲ ಓಪನ್ ಇದ್ದು ಒಳಗ ಅಲ್ಮರಿದಾಗ ತಾನೇ ಹೋದ್ರಿ. ಹೋಗಿ ಎಲ್ಲ ಅಲ್ಮರಿಗಿಂದ ಬಟ್ಟೆ ಗಿಟ್ಟಿ ಎಲ್ಲ ಕೆಳಗೆ ಹಾಕಿ ಏನೇನು ಗೋಲ್ಡ್ ಇತ್ತು ಒಳಗಿಂದ ಅಲ್ಮರಿಯಾಗ ಅಡಿಗೆ ಮನೆಗೆ ಇತ್ರಿ. ಎಲ್ಲ ಅಷ್ಟು ಎಲ್ಲ ತಗೊಂಡ್ ಹೋಗ್ಯಾರ. ಎಷ್ಟಿತ್ರಿ ಗೋಲ್ಡ್ ನಮ್ಮ ತಂಗಿದು ನಂದು ನಮ್ಮ ಮಮ್ಮಿದು ಎಲ್ಲ ಸೇರಿದ್ರೆ ಒಂದು 60-70 ತೊಲಿ ಬಂಗಾರ ಇತ್ರಿ. ಅದ್ರ ಬೆಳ್ಳಿ ಸಾಮಾನು ಬಿ ಇನ್ಕ್ಲೂಡಿಂಗ್ ರೀ. ಅಮೌಂಟ್ ಒಂದು ಇವ್ರದೇ 10-20 ಸಾವಿರ ರೂಪಾಯಿ ಇದ್ರಿ ಬೇಕ್ರಿ. ನಮ್ದೇನು ಕ್ಯಾಶ್ ಇದ್ದಿಲ್ರಿ. ಏನೇನು ಯಾವ ಕೃತ್ಯ ಮಾಡ್ಯಾರ, ಏನಾರ ಹೆದರ್ಸೋದು ಏನಾರ ಮಾಡ್ಯಾರ? ಅದೇ ಬಂದಿದ್ದು ತೋರಿಸಿ ನಿಮ್ಮ ಮಗನಿಗೆ ಹೊಡಿತೀನಿ, ಆವಾಜ್ ಮಾಡ್ದಂದ್ರೆ ನಿಮ್ಮ ಮಗನಿಗೆ ಹೊಡಿತೀನಿ ಅಂತ ಹೇಳಿ 2 ಸರಿ ತೋರ್ಸನ್ರಿ. ನಾ ಸ್ವಲ್ಪ ಏನೋ ಇದು ಮಾಡ್ಲತ್ತಿದ್ದ. ಅದ್ರ ಸಲುವಾಗಿ ಅವ್ರು ನೀವು ಆವಾಜ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲ ಶೂಟ್ ಮಾಡ್ತೀನಿ ಅಂತ ಹೇಳಿ ಕುಂತಾರೆ. ಹಂಗಾಗಿ ನಾವು ಅದ್ರ ಬಾಯಿ ಮುಚ್ಕೊಂಡೆ ಕುಂತಿದ್ವಿ ಆಗತ್ತನ ಪೂರ್ತಿ. ಲಾಸ್ಟಿಗೆ ಹೋಗೋ ಮುಂದೆ ಅವ್ರಿಬ್ಬರು ಹುಡುಗರಿಗೆ ಕರ್ಕೊಂಡ್ ಬಂದ್ರಿ. ಆ ಡೋರ್ನಾಗಿಂದ ಕಿರಾಯ್ದವ್ರು ಇಬ್ಬರು ಹುಡುಗರ್ರಿ. ಅವ್ರಿಬ್ರಿಗೆ ಫಸ್ಟ್ ಕರ್ಕೊಂಡು ಬಂದು ಅವ್ರಿಗೆ ಬಿ ಇಲ್ಲೇ ಕೂಡಿಸಿ ನೀವು ಇಬ್ಬರು ಬಿ ಆವಾಜ್ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಬ್ರಿ ಅವ್ನ ಕೈಯಾಗಿಂದ ಒಂದು ಇದು ಉಂಗುರ್ ತಕೊಂಡಾರಂತ್ರಿ. ಹುಡುಗ ಬಾಜು ಅವನಿಗೆ ಬಿ ಗನ್ ತೋರ್ಸ್ಯಾರಂತ್ರಿ. ಆವಾಜ್ ಮಾಡಿದ್ರಂದ್ರೆ ಇಬ್ಬರಿಗೆ ಆಮೇಲೆ ಒಂದು ಉಂಗುರು ತಗೊಂಡು ಲ್ಯಾಪ್ಟಾಪ್ ಎಲ್ಲ ಕಸ್ಕೊಂಡು ಆಮೇಲೆ ಲಾಸ್ಟಿನ ಎಲ್ಲ ಮೊಬೈಲ್ ಬಿ ಫಸ್ಟೇ ತಗೊಂಡಾರ್ರಿ. ಮೊಬೈಲ್ ಇವೆಲ್ಲ ಏನೋ ಶಾಣೆತನ ಮಾಡಿದ್ರಿ ಅಂದ್ರೆ ಶೂಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದಾಗಿಂದಾಗ ಅವ್ರು ನಮ್ಗೆ ಬಾತ್ರೂಮ್ನಾಗೆಲ್ಲ ಹಾಕಿ ಲಾಕ್ ಮಾಡಿ 6 ತನಕ ನೀವು ಯಾರು ಬಿ ಹೊರಗೆ ಬರೋದಿಲ್ಲ. ಪೊಲೀಸರಿಗೆ ಯಾರಿಗಾರ ಏನೋ ಹೇಳೋದಿದ್ರು ಬಿ ಹೇಳ್ತಾರೆ ಅಂತಂದ್ರೆ ನಿಮ್ಗೆ ಶೂಟ್ ಮಾಡ್ತೇವೆ ಅಂತ ಹೇಳಿ ಅಂಜಿ ಸರಿ ಒಳಗೆ ಲಾಕ್ ಮಾಡಿ ಒಳಗೆ ಕುಂತಿದ್ದೆ ನಾವು ಅಷ್ಟೇ. ಕನ್ನಡ ಮಾತಾಡ್ರಿ ಅವ್ರು ಹಿಂದಿನೇ ಮಾತಾಡತ್ತಿರ್ರಿ, ಕನ್ನಡ ಏನಿದ್ದಿಲ್ಲ. ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡಿದ್ರು. ಅವ್ರು ಏನು ಫೇಸ್ ಅಂತೂ ನಾವು ನೋಡಿಲ್ರಿ. ನಾವು ಕೆಳಗೆ ಮಾರಿ ಹಾಕೊಂಡೇ ಕುಂತಿದ್ದೆ. ನಾವು ಯಾರ್ದು ಫೇಸ್ ನೋಡಿಲ್ಲ. ಎಷ್ಟು ಜನ ಇದ್ರಿ? ಒಳಗೆ ಒಂದು 4-5 ಮಂದಿ ಇದ್ರಿ. ಹೊರಗೆ ಎಷ್ಟು ಜನ ಇದ್ರೇನೋ ಗೊತ್ತಿಲ್ರಿ. ಒಳಗೆ ಒಂದು 5-6 ಜನ ಒಳಗೆ ಅಲ್ಮರಿಯಾಗ ನೋಡೋವಿ ಇಬ್ರು ಇದ್ರೇನ್ರಿ. ಹೊರಗೆ ಒಂದು 4 ಮಂದಿ ಇದ್ರು. ನಮಗರ ಗನ್ ಹಿಡ್ಕೊಂಡು ನಿಂತಿದ್ದ ಒಬ್ಬ ಇದ್ದನ್ರಿ. ನಿಮ್ಮ ಮನೆ ಎಷ್ಟು ಜನ ಇದ್ರಿ ನೀವೆಲ್ಲ? ನಾವು ಮುಗರೇ ಇರ್ತೀರಿ. ನನ್ನ ಮಗ, ನಾನು, ನಮ್ಮ ತಾಯರು. ಅಚ್ಚಾ, 3 ಜನ ಹೆಣ್ಮಕ್ಳು ಇರ್ತೀರಿ? ಮಗು ಒಬ್ಬ? ಹಾ, ಮಗ ಒಬ್ಬವ್ರಿ. ನಾವು 2 ಹೆಣ್ಮಕ್ಳು ರೀ. 3 ಜನ ರೀ. ಅಂದ್ರೆ ಫಸ್ಟ್ ನಿಮ್ಮ ಮನೆಗೆ ಬಂದಾರೇನು ಗಿರಾದ್ರ ಮನೆಗೆ? ಫಸ್ಟ್ ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೆಗೆ ಬಂದ ಮೇಲೆ ಆವಾಜ್ ಐತಿಕೆ ನಾ ಏನು ಗಾಬರಿ ಮಾಡ್ದಲ್ರಿ. ಅದಾಗಿನ ನಮ್ಗೆ ಶುರು ಮಾಡ್ಯಾರ. ಆ ಕಡೆ ಯಾರು ಹೋಗ್ಯಾರ ಗೊತ್ತಿಲ್ರಿ. ಅವ್ರು ಇಬ್ರಿಗೆ ಕರ್ಕೊಂಡು ಬಂದಿರ್ರಿ. ಕರ್ಕೊಂಡು ಬರೋಣ ನಾವೇನು ಅವ್ರು ಬಿ ಅವ್ರ ಸರಿನವ್ರು ಯಾರಂತ ತಿಳ್ಕೊಂಡಿದ್ರು. ಕಿರಾಯ್ದವ್ರು ಅಂತ ನಾವು ಅನ್ಕೊಂಡಿಲ್ಲ. ಯಾಕಂದ್ರೆ ಕಿರಾಯ್ ರೂಮ್ ಅದಾಂಬದೇ ಭಾಜನ ಗೊತ್ತಾಗಲ್ರಿ. ಅದ್ರ ಬಿ ಅವ್ರಿಗೆ ಹೆಂಗೆ ಗೊತ್ತಾಗ್ಯದ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವ್ರಿಬ್ರಿಗೆ ಕರ್ಕೊಂಡು ಬಂದಾರಿ. ಅವ್ರಿಗೆ ಚಾಕು ತೋರಿಸಿ ಅವ್ರಿಗೆ ತಂದು ಇಲ್ಲೇ ನಮ್ಮಲ್ಲೇ ಕುಡ್ಸಾರೆ. 5 ಜನ ನಾವು ಮೂಗರು ಪ್ಲಸ್ ಅವ್ರಿಬ್ರು ನಮ್ಮ ಮನೆಗೆ ಕುಂತಿದ್ದೇವ್ರಿ. ಪೂರ್ತಿ ಇಡೀ ಕಳತನ ಮಾಡ್ಕೊಂಡು ಹೋಗುತ್ತಾರ. ನಾವು ಮನೆಗೆ ಇದ್ದೇವ್ರಿ. ನಮ್ಮ ಹಾಲ್ನಾಗೆ ಕುಡ್ಸಾರ. ನೀವು ಕಣ್ಣಿದ್ರೆ ಕಳತನ ಮಾಡ್ಕೊಂಡ್ರಲ್ಲ? ನಮ್ಮ ಎದುರೇ ರೀ. ಒಳಗಿಂದ ಅಲ್ಮರೆಗೆಲ್ಲ ಅವ್ರು ಏನೇನು ತಗೊಂಡ್ರೆ ನಾವು ಒಳಗೆ ನೋಡಿ ನಾವು ಹಾಲ್ನಾಗೆ ಅಲ್ಲೇ ಬೆಡ್ ಮೇಲೆ ಕುಂತಿದ್ದೇವ್ರಿ. ನನ್ನ ಮಗ, ನಾನು, ನಮ್ಮ ತಾಯಿಯವ್ರಿಗೆ ಅಲ್ಲೇ ಮೂಲಿ ಮೇಲೆ. ಅಂದ್ರೆ ನೀವು ಚಾಕು ಹಿಂಗೆ ಹಚ್ಚಾರಿ? ಇಲ್ಲ, ಚಾಕು ಹಚ್ಚಿಲ್ರಿ. ನೀವು ಆವಾಜ್ ಮಾಡಿದ್ರೆ ಅಂದ್ರೆ ಹೊಡಿತೇವೆ. ಗನ್ ಹೊಡಿತೇವೆ. ನಿನ್ನ ಮಗನಿಗೆ ಇಲ್ಲ ಹೊಡೆದ ಗಿಡದ ಏನು ಮಾಡಿಲ್ರಿ. ಮತ್ತೆ ನನ್ನ ಬ್ಯಾಗ್ ಎಲ್ಲ ಖಾಲಿ ಮಾಡಿ ಬ್ಯಾಗಿನಾಗೆಲ್ಲ ಏನೇನದ ಎಲ್ಲ ಚೆಕ್ ಮಾಡೋರು. ATM ಪರ್ಸಿನಾಗಿಂದ ATM ಎಲ್ಲ ಇಟ್ಕೊಂಡಿದ್ದೆಲ್ಲ ಅವೆಲ್ಲ ಚೆಕ್ ತೆಗೆದು ಕೆಳಗೆ ಸಲ್ಲ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದರು. ವೇದಿಕೆ ಮೇಲೆಯೇ ಧಾರವಾಡದ ಹೆಚ್ಚುವರಿ SP ನಾರಾಯಣ್ ಭರಮನಿ ಅವರತ್ತ ಸಿಎಂ ಕೈ ಎತ್ತಿದ್ದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿ ತೊಡಗಿದೆ. ಬೆಲೆ ಏರಿಕೆ ವಿರೋಧಿಸಿ ಇಂದು ಕಾಂಗ್ರೆಸ್ ಪ್ರತಿಭಟನಾ ಸಭಾ ಆಯೋಜಿಸಿತ್ತು. ಸಿಎಂ ಮಾತನಾಡುವಾಗ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟಿಸಿದರು. ಪಾಕ್ ಜೊತೆ ಯುದ್ಧ ಅನಿವಾರ್ಯವಲ್ಲ ಎಂಬ ಹೇಳಿಕೆಯನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಕಪ್ಪು ಪಟ್ಟಿ ಪ್ರದರ್ಶಿಸಿದ್ದಾರೆ. ಈ ವೇಳೆ ಸ್ವಯಂ ಕಳೆದುಕೊಂಡ ಸಿಎಂ ಹೆಚ್ಚುವರಿ ಎಸ್ಪಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಆಗಮಿಸಿದರು. ಬೇರೆ ನಾಯಕರ ಭಾಷಣದವರೆಗೆ ಸುಮ್ಮನೆ ಕುಳಿತಿದ್ದ ಕಾರ್ಯಕರ್ತೆಯರು ಸಿಎಂ ಭಾಷಣ ಮಾಡುವಾಗ ಕಪ್ಪು ಪಟ್ಟಿಯನ್ನು ತೋರಿಸಿ ಪ್ರತಿಭಟಿಸಿದರು. ಇದಕ್ಕಿದ್ದಂತೆ ತನ್ನ ಮುಂಭಾಗವೇ ಪ್ರತಿಭಟನೆ ನೋಡಿ ಸಿಎಂ ಒಂದು ಕ್ಷಣ ಭಾಷಣ ಮಾಡುವುದನ್ನು ನಿಲ್ಲಿಸಿದರು. ನಿಲ್ಲಿಸಿದ ಬಳಿಕ ಯಾರದೋ SP ಎಂದು ಹೇಳಿ ವೇದಿಕೆಗೆ ಬರುವಂತೆ ಹೇಳಿದ್ದಾರೆ. ಹೆಚ್ಚುವರಿ SP ಬರುತ್ತಿದ್ದಂತೆ ಏನ್ರಿ ಇದು, ಏನು ಮಾಡ್ತಾ ಇದ್ದೀರಿ ಎಂದು ಪ್ರಶ್ನಿಸಿ ಕೈ ಎತ್ತಿ ಸಿಟ್ಟು ಹೊರಹಾಕಿದ್ದಾರೆ. ನಂತರ ಸಚಿವ MB ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಸಮಾಧಾನ ಪಡಿಸಿದರು. भारत माता की
ಬೆಂಗಳೂರು ಪಹಲ್ಗಂನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಳಿಸಿರುವ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಬೆಂಗಳೂರಿನ ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿ ಘಟನೆ ಕುರಿತು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ನಗರದ ಮತ್ತಿಕೆರೆಯಲ್ಲಿರುವ ಭರತ್ ಭೂಷಣ್ ಅವರ ನಿವಾಸಕ್ಕೆ ರಾಷ್ಟ್ರೀಯ ತನಿಖಾ ದಳದ 4 ಅಧಿಕಾರಿಗಳು ಭೇಟಿ ನೀಡಿದ್ದು ಭರತ್ ಅವರ ಪತ್ನಿ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸುಮಾರು 12 ಗಂಟೆಗಳ ಕಾಲ ಭರತ್ ಭೂಷಣ್ ಅವರ ಮನೆಯಲ್ಲಿ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆಂದು ತಿಳಿದು ಬಂದಿದೆ. ಸುಜಾತಾ ಅವರ ಬಳಿ ಸುಮಾರು 6 ಗಂಟೆಗಳ ಕಾಲ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು ಕಾಶ್ಮೀರ ಪ್ರವಾಸದ ಕುರಿತು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಾಶ್ಮೀರಕ್ಕೆ ಹೋಗಿದ್ದು ಯಾವಾಗ, ಯಾವ ಟ್ರಾವೆಲ್ಸ್ ಮೂಲಕ ಹೋಗಿದ್ದೀರಿ, ಕಾಶ್ಮೀರದಲ್ಲಿ ಎಲ್ಲಿ ಉಳಿದುಕೊಂಡಿದ್ದೀರಿ, ಪಹಲ್ಗಂಗೆ ಯಾವತ್ತು ಹೋಗಿದ್ದೀರಿ, ಎಷ್ಟೊತ್ತಿಗೆ ಹೋಗಿದ್ದೀರಿ ಎನ್ನುವಂತೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆಂದು ತಿಳಿದು ಬಂದಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.